ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 18ನೇ ತಾರೀಕು 2025 ಸ್ನೇಹಿತರೆ, ಇಂದಿನ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ, ಯಾವ ನಗರಗಳಲ್ಲಿ ಚಿನ್ನದ ದರ ಕಡಿಮೆ ಬೆಲೆಗೆ ಸಿಗಲಿದೆ, ಇನ್ನು ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡುವುದಕ್ಕೆ ಮತ್ತು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ, ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳ್ಕೊಳ್ಳಿ. ಇದರ ಜೊತೆಗೆ ಯಾರಿಗೆಲ್ಲ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಗೋಲ್ಡ್ ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಗೋಲ್ಡ್ ರೇಟ್ ಟುಡೇ. ಚಿನ್ನದ ಬೆಲೆಯಲ್ಲಿ ದಾಖಲೆಯ ಇಳಿಕೆ. ಆಭರಣ ಪ್ರಿಯರಿಗೆ ಇದೊಂದು ಲಾಟರಿ ಅಂತಲೇ ಹೇಳ್ಬೋದು. ಇಂದಿನ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಚಿನ್ನ ಭಾರತೀಯ ಭಾವನೆಗಳೊಂದಿಗೆ ಗಾಢವಾಗಿ ಬೆಸೆದಿರುವ ಲೋಹ. ತನ್ನ ಮೌಲ್ಯದ ಏರಿಳಿತಗಳಿಂದ ಸದಾ ಗಮನ ಸೆಳೆಯುತ್ತದೆ. ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಗಮನಾರ್ಹವಾಗಿ ಏರಿಕೆ ಕಂಡಿತ್ತು ಸ್ನೇಹಿತರೆ. ಆದರೆ ಒಂದು ವಾರದಿಂದ ಗಮನಾರ್ಹವಾಗಿ ಇಳಿಕೆ ಕಂಡು ಬಂದಿದೆ. ಖರೀದಿದಾರರ ಮನಸ್ಸಿನಲ್ಲಿ ಅಸಮಾಧಾನವನ್ನು ತುಂಬಿದೆ ಅಂತಲೇ ಹೇಳ್ಬೋದು. ಈ ಇಳಿಕೆಯ ಹಿಂದಿನ ಕಾರಣಗಳು ಮತ್ತು ಮಾರುಕಟ್ಟೆಯ ಒಡನಾಟಗಳು ಚಿನ್ನದ ಪ್ರಿಯರಿಗೆ ಕುತೂಹಲಕಾರಿಯಾಗಿವೆ. ಹಾಗಿದ್ರೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಇನ್ನು ಸತತ ಮುಂದಿನ ದಿನಗಳಲ್ಲೂ ಇದೇ ರೀತಿ ಇಳಿಕೆಯಾಗುತ್ತಾ ಅಥವಾ ಏರಿಕೆಯಾಗುತ್ತಾ, ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಬಹುದಾ, ಚಿನ್ನ ಖರೀದಿ ಮಾಡುವುದಕ್ಕೆ ಬೆಸ್ಟ್ ಸಮಯ ಯಾವುದು ಅನ್ನೋದನ್ನ ನೋಡೋದಾದರೆ, ಚಿನ್ನ ಬೆಳ್ಳಿ ಬೆಲೆ ಇಂದು ಆಗಸ್ಟ್ 18, 2025 ಗೋಲ್ಡ್ ಪ್ರೈಸ್ ಟುಡೇ. ಸ್ನೇಹಿತರೆ, ಚಿನ್ನದ ಬೆಲೆಯ ಇಳಿಕೆಗೆ ಜಾಗತಿಕ ಮಾರುಕಟ್ಟೆಯ ಒಡನಾಟಗಳು, ಆರ್ಥಿಕ ನೀತಿಗಳು ಮತ್ತು ಬೇಡಿಕೆ ಪೂರೈಕೆಯ ಸಮತೋಲನವು ಪ್ರಮುಖ ಕಾರಣವಾಗಿವೆ. ದೇಶಾಂತರದ ವಿನಿಮಯ ದರದಲ್ಲಿನ ಏರಿಳಿತಗಳು, ಕೇಂದ್ರೀಯ ಬ್ಯಾಂಕ್ಗಳ ನಿರ್ಧಾರಗಳು ಮತ್ತು ಹೂಡಿಕೆದಾರರ ಒಲವುಗಳು ಚಿನ್ನದ ಮೌಲ್ಯವನ್ನು ಗಣನೀಯವಾಗಿ ಪ್ರಭಾವಿಸಿವೆ ಅಂತಲೇ ಹೇಳ್ಬೋದು. ಈ ಎಲ್ಲ ಅಂಶಗಳು ಒಗ್ಗೂಡಿ ಚಿನ್ನದ ಬೆಲೆಯ ಇಳಿಮುಖ ಪಥವನ್ನು ರೂಪಿಸಿವೆ ಸ್ನೇಹಿತರೆ. ಇದು ಗ್ರಾಹಕರಲ್ಲಿ ಒಂದು ರೀತಿ ಹೇಳಿದ್ರೆ ಖರೀದಿಗೆ ಅನುಕೂಲಕರ ಸಮಯವನ್ನು ಸೂಚಿಸುತ್ತಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸಾಕಷ್ಟು ಜನ ಕೇಳುವ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ, 24 ಕ್ಯಾರೆಟ್, 18 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, ಇನ್ನು 1 kg ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಕೇಳ್ತಿದ್ರೆ, ಸೊ ಬೆಂಗಳೂರು ಅಂತಲ್ಲ ಸ್ನೇಹಿತರೆ, ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಆ ನಗರದವರು ಸ್ನೇಹಿತರೆ ಚಿನ್ನ ಖರೀದಿ ಮಾಡುವುದಕ್ಕೆ ಒಂದು ಅನುಕೂಲಕರವಾಗಿರುತ್ತದೆ. ಸೊ ಹಾಗಾಗಿ ಪ್ರತಿನಿತ್ಯ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಆನ್ಲೈನ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡುವುದು ಸೂಕ್ತ. ಓಕೆ, ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ 1,01,170 ರೂಪಾಯಿ ಇದೆ ಸ್ನೇಹಿತರೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ 92,740 ರೂಪಾಯಿ ಇದೆ. ಅದೇ ರೀತಿ ಬೆಳ್ಳಿಯ ಬೆಲೆ 1 kgಗೆ ಬೆಂಗಳೂರಿನಲ್ಲಿ ಸ್ನೇಹಿತರೆ 1,16,100 ರೂಪಾಯಿ ಇದೆ. ಇಂದಿನ ಬೆಲೆ ಅಂತಲೇ ಹೇಳ್ಬೋದು. ಇಷ್ಟು ರೇಟು ಸ್ನೇಹಿತರೆ ಇಂದು ಮಾರಾಟವಾಗ್ತಿದೆ. ಇನ್ನು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, 1 ಗ್ರಾಮ್ಗೆ, 8 ಗ್ರಾಮ್ಗೆ, 10 ಗ್ರಾಮ್ಗೆ, ಇನ್ನು 100 ಗ್ರಾಮ್ಗೆ, 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. 1 ಗ್ರಾಮ್ ಚಿನ್ನದ ದರ ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,588 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ನ ಆಭರಣ ಚಿನ್ನದ ಬೆಲೆ 9,774 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ನ ಬಂಗಾರದ ಬೆಲೆ, ಅಪರಂಜಿಯ ಬೆಲೆ
10,117 ರೂಪಾಯಿ ಇದೆ ಸ್ನೇಹಿತರೆ. ಅದೇ ರೀತಿ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 8 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 8 ಗ್ರಾಮ್ಗೆ ಸ್ನೇಹಿತರೆ 60,704 ರೂಪಾಯಿ ಇದೆ 18 ಕ್ಯಾರೆಟ್ಗೆ. ಇನ್ನು 22 ಕ್ಯಾರೆಟ್ 8 ಗ್ರಾಮ್ಗೆ ಸ್ನೇಹಿತರೆ 74,192 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 80,936 ರೂಪಾಯಿ ಇದೆ ಸ್ನೇಹಿತರೆ. ಇದು 8 ಗ್ರಾಮ್ಗೆ. ಇನ್ನು ಅದೇ ರೀತಿ 10 ಗ್ರಾಮ್ಗೆ ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 75,880 ರೂಪಾಯಿ ಇದೆ 10 ಗ್ರಾಮ್ಗೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 92,740 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ ಅಪರಂಜಿಯ ಬೆಲೆ 1,01,170 ರೂಪಾಯಿ ಇದೆ ಸ್ನೇಹಿತರೆ. ಇದು 10 ಗ್ರಾಮ್ಗೆ. ಇನ್ನು ಅದೇ ರೀತಿ 100 ಗ್ರಾಮ್ಗೆ ನೋಡೋದಾದರೆ 18 ಕ್ಯಾರೆಟ್ 100 ಗ್ರಾಮ್ ಚಿನ್ನದ ಬೆಲೆ 7,58,800 ರೂಪಾಯಿ ಇದೆ. 22 ಕ್ಯಾರೆಟ್ನ 100 ಗ್ರಾಮ್ ಚಿನ್ನದ ಬೆಲೆ ನಮ್ಮ ಕರ್ನಾಟಕದಲ್ಲಿ 9,27,400 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ 10,11,700 ರೂಪಾಯಿ ಇದೆ ಸ್ನೇಹಿತರೆ. ಇದು ಕರ್ನಾಟಕದಲ್ಲಿ 1 ಗ್ರಾಮ್, 8 ಗ್ರಾಮ್, 10 ಗ್ರಾಮ್, 100 ಗ್ರಾಮ್ ತಿಳ್ಕೊಂಡಾಯಿತು. ಅದೇ ರೀತಿ ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ದರ ಎಷ್ಟಿದೆ ಮತ್ತು ಬೆಳ್ಳಿಯ ದರ 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚೆನ್ನೈಯಲ್ಲಿ ಸ್ನೇಹಿತರೆ 9,274 1 ಗ್ರಾಮ್ ಚಿನ್ನದ ಬೆಲೆ 22 ಕ್ಯಾರೆಟ್ಗೆ. ಇನ್ನು ಮುಂಬೈಯಲ್ಲಿ 9,274, ದೆಹಲಿಯಲ್ಲಿ 9,289 ಇದೆ. ಕೋಲ್ಕತ್ತಾದಲ್ಲಿ 9,274, ಬೆಂಗಳೂರು, ಹೈದರಾಬಾದು ಮತ್ತು ಕೇರಳ ಸ್ನೇಹಿತರೆ ಪುಣೆಯಲ್ಲಿ 9,274 ರೂಪಾಯಿ ಇದೆ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ. ಆದರೆ ವಡೋದರ ಮತ್ತು ಅಹಮದಾಬಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ, 9,279 ರೂಪಾಯಿ ಇದೆ. ಅಹಮದಾಬಾದಲ್ಲೂ ಕೂಡ ಸೇಮ್ ಇದೆ ಸ್ನೇಹಿತರೆ. ಇದು ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ. ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚೆನ್ನೈಯಲ್ಲಿ ಬರೋಬ್ಬರಿ 12,610 ರೂಪಾಯಿ ಇದೆ, 1,000 ಜಾಸ್ತಿ ಇದೆ. ಮುಂಬೈ, ದೆಹಲಿಯಲ್ಲಿ, ಕೋಲ್ಕತ್ತಾದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸ್ನೇಹಿತರೆ 11,610 ರೂಪಾಯಿ ಇದೆ. ಆದರೆ ಹೈದರಾಬಾದು ಮತ್ತು ಕೇರಳದಲ್ಲಿ 12,610 ರೂಪಾಯಿ ಇದೆ 100 ಗ್ರಾಮ್ ಬೆಳ್ಳಿಯ ದರ. ಇನ್ನು ಪುಣೆ, ವಡೋದರ, ಅಹಮದಾಬಾದಲ್ಲಿ ಸ್ನೇಹಿತರೆ 11,610 ರೂಪಾಯಿ ಇದೆ. ಸಾಕಷ್ಟು ಜನ ಹೊಸಬ್ರು ಎಲ್ಲರೂ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಸಾಕಷ್ಟು ಕೇಳ್ತಾ ಇರ್ತಾರೆ ಯಾಕೆ ಈ ರೀತಿ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ರೇಟ್ ಈ ರೀತಿ ಚೇಂಜ್ ಆಗುತ್ತೆ. ಇದು 18 ಕ್ಯಾರೆಟ್ಗೆ ಒಂದೇ ರೀತಿ ಇರಬೇಕಲ್ವಾ, 22 ಕ್ಯಾರೆಟ್ಗೂ ಒಂದೇ ರೀತಿ ಇರಬೇಕಲ್ವಾ, ಯಾಕೆ ಈ ರೀತಿ ನಮಗೇನಾದರೂ ಮೋಸ ಮಾಡ್ತಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಇಲ್ಲ ಸ್ನೇಹಿತರೆ, ಇದು ಅಬಕಾರಿ ಸುಂಕ ಅಂದರೆ ಮೇಕಿಂಗ್ ಶುಲ್ಕಗಳು, ರಾಜ್ಯ ತೆರಿಗೆ, GSTಗಳಂತಹ ನಿಯಮಗಳನ್ನು ಆಧರಿಸಿ ಸ್ನೇಹಿತರೆ ದೇಶದ ಪ್ರಮುಖ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಮೇಕಿಂಗ್ ಚಾರ್ಜೆಲ್ಲ ಇಟ್ಕೊಂಡು GSTನೆಲ್ಲ ಇಟ್ಕೊಂಡು ಸ್ನೇಹಿತರೆ ಅವರು ನಿಮಗೆ ಚಿನ್ನವನ್ನು ಮಾರಾಟ ಮಾಡ್ತಾರೆ. ಸೊ ಹಾಗಾಗಿ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಈ ರೀತಿ ವೇರಿಯೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ಸ್ನೇಹಿತರೆ ನೀವು ಚಿನ್ನವನ್ನು ಖರೀದಿ ಮಾಡಲು ಹೊರಟಿದ್ರೆ ಸ್ನೇಹಿತರೆ ಆನ್ಲೈನ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ. ಇನ್ನು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಒಂದೇ ಜ್ಯುವೆಲರ್ಸ್ ಅಂಗಡಿಗೆ ಹೋಗಿ ಚಿನ್ನವನ್ನು ಖರೀದಿ ಮಾಡಬೇಡಿ. ಒಂದು 2-3 ಅಂಗಡಿನ ಕಂಪೇರ್ ಮಾಡಿ ಸ್ನೇಹಿತರೆ ಯಾವ ಅಂಗಡಿಯಲ್ಲಿ ನಿಮಗೆ ಚಿನ್ನದ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ ಅಂದರೆ ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸೋದು ಬಹಳ ಮುಖ್ಯ. ಯಾಕಂದರೆ 916 ಕ್ಯಾರೆಟ್ನ ನೋಡಿಬಿಟ್ಟು ಚಿನ್ನವನ್ನು ಖರೀದಿಸಿ ಸ್ನೇಹಿತರೆ. ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸುವುದು ಬಹಳ ಮುಖ್ಯ. ನಾವು ಪದೇ ಪದೇ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ತಗೋಬೇಕಾದ್ರೆ ಇದನ್ನೆಲ್ಲ ಅಪ್ಡೇಟ್ಗಳನ್ನ ತಿಳ್ಕೊಂಡು ಖರೀದಿ ಮಾಡಿ. ಇನ್ನು ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. BIS ಕೇರ್ ಆ್ಯಪ್ ಮೂಲಕ ನೀವು ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು ಸ್ನೇಹಿತರೆ. ಇನ್ನು ಚಿನ್ನದ ಬೆಲೆಯು ಈ ಏರಿಕೆಯು ಕ್ಷಣಿಕವೋ ಅಥವಾ ದೀರ್ಘಕಾಲಿಕವೋ ಅನ್ನೋದಾದರೆ ಸ್ನೇಹಿತರೆ ಮಾರುಕಟ್ಟೆಯ ಚಲನವಲನಗಳಿಗೆ ಅವಲಂಬಿತವಾಗಿದೆ. ಆದರೆ ಈ ಸಂದರ್ಭವು ಚಿನ್ನ ಖರೀದಿಗೆ ಆಸಕ್ತಿ ಇರುವವರಿಗೆ ಸೂಕ್ತ ಅವಕಾಶವನ್ನು ಒದಗಿಸಿದೆ.
ಭವಿಷ್ಯದಲ್ಲಿ ಚಿನ್ನದ ಬೆಲೆಯ ಗತಿಯನ್ನು ಊಹಿಸುವುದು ಸವಾಲಿನ ಸಂಗತಿಯಾದರೂ ಈ ಲೋಹದ ಮೇಲಿನ ಆಕರ್ಷಣೆ ಎಂದಿಗೂ ಕಡಿಮೆಯಾಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡಿ. ತಜ್ಞರ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗ್ಬೋದು ಅಥವಾ ಇಳಿಕೆಯಾಗಬಹುದು. ಇದನ್ನು ಊಹಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ಡಿಸೆಂಬರ್ ಒಳಗಡೆ ಸ್ನೇಹಿತರೆ ಚಿನ್ನದ ದರ ಮತ್ತಷ್ಟು ಇಳಿಕೆಯಾಗಲಿದೆ ಎಂದು ಅಂದಾಜಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಇದು ತಜ್ಞರ ಅಭಿಪ್ರಾಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಅಪ್ಡೇಟ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.